ಹಾಯ್ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೂ ಕೂಡ. ಇವತ್ತು ಬಂದಿರತಕ್ಕಂಥ ಮೂಡುಬಿದಿರೆ ರ್ಯಾಲಿಯಲ್ಲಿ ಎಲ್ಲರೂ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ಮೆಡಿಕಲ್ ಯಾವ ಥರ ಚೆಕ್ ಮಾಡ್ತಾ ಇದ್ದಾರೆ ಅಂತ ಕೇಳಿಸಿಂದ ಆಲ್ರೆಡಿ ನಾನು ಫಿಸಿಕಲ್ ಯಾವ ಥರ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ ಕೇಳಿಸಿಂದ ಅದ್ರದ್ದೊಂದು ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದೆ. ಸೊ ನಾನು ಹೇಳೋಕ್ಕಿಂತ ಮುಂಚೆನೇ ಸ್ಟೂಡೆಂಟ್ಗಳಿಂದ ಯಾವ ಥರ ಅನಿಸಿಕೆ ವಿದ್ಯಾರ್ಥಿಗಳು ಬಂದಿರಲ್ಲ ಅವ್ರ ಮುಖಾಂತರ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಎಲ್ಲರೂ ವಿದ್ಯಾರ್ಥಿಗಳು, ನಾನು ಕೂಡ ನಿನ್ನೆ ನೈಟ್ 11:30 ಮಟನೂ ಕೂಡ ಕಾದೆ ಆ ಮೆಡಿಕಲ್ದವ್ರು ಹೊರಗಡೆ ಬರ್ತಾರೆ ಅಂತ ಕೇಳಿಸಿಂದ ಯಾವುದೇ ಥರ ಅಂತ ಬಿಡಲಿಲ್ಲ. ಇವ್ರನ್ನ ಎಷ್ಟು ಗಂಟೆಗೆ ಬಿಟ್ಟಿದ್ದಾರೆ ಮೆಡಿಕಲ್ ಚೆಕಪ್ ಮಾಡಿ, ಏನೆಲ್ಲ ಎಷ್ಟು ಮತ್ತೆ ಡಾಕ್ಯುಮೆಂಟ್ನಲ್ಲಿ ಏನೆಲ್ಲ ಕೇಳ್ತಾರೆ ಮೆಡಿಕಲ್ಗೆ ಹೋದಾಗ ಅಂತೇಳಿ ಅದೊಂದು ಡೌಟ್ ಇತ್ತು, ಅದು ಕೂಡ ಕ್ಲಿಯರ್ ಮಾಡ್ತಾರೆ. ಪ್ರತಿಯೊಂದು ಮಾಹಿತಿಯನ್ನು ಇವರೇ ತಿಳಿಸ್ಕೊಡ್ತಾರೆ. ಕೇಳೋಣ ಇವ್ರನ್ನ. ಯಾವ ಡಿಸ್ಟಿಕ್ ಅಪ್ಪ ನಿಮ್ಮದು? ಬಿಜಾಪುರ ಡಿಸ್ಟಿಕ್. ಹಾಂ ಸರ್. ಓಕೆ, ಯಾವಾಗಿತ್ತು ನಿಮ್ದು ರ್ಯಾಲಿ? 30ನೇ ತಾರೀಕಿಗೆ ಮುಗಿದಿದ್ದು ಸರ್. ಓಕೆ, 30ನೇ ತಾರೀಕಿಗೆ ಎಷ್ಟನೇ ಬ್ಯಾಚ್ ಇತ್ತು ನಿಮ್ದು? 6th ಬ್ಯಾಚ್ ಸರ್. 6th ಬ್ಯಾಚ್. ಯಾವ ಗ್ರೂಪ್ ಹೊಡೆದ್ರಿ ನೀವು? ಎಕ್ಸಲೆಂಟ್ ಫಸ್ಟ್ ಗ್ರೂಪ್ ಸರ್. ಓಕೆ, ಫಸ್ಟ್ ಗ್ರೂಪ್ ಹೊಡೆದ್ರಿ. ಚಿನ್ನಪತಿ ಎಲ್ಲ ಎಕ್ಸಲೆಂಟ್. ಓಕೆ. ಆ ಮೆಡಿಕಲ್ ನಿನ್ನೆ ಐತಿ ನಿಮ್ದು ಮೆಡಿಕಲ್? ಹಾಂ ಸರ್. ನಿನ್ನೆ ಎಷ್ಟು ಗಂಟೆಗೆ ರಿಪೋರ್ಟಿಂಗ್ ತೊಗೊಂಡ್ರು ಒಳಗಡೆ? 4:30 ಸರ್. 4:30 ಒಳಗಡೆ ರಿಪೋರ್ಟಿಂಗ್ ಮಾರ್ನಿಂಗ್ ತೊಗೊಂಡ್ರು? ಹಾಂ ಸರ್. ಓಕೆ, ಏನು ಫಸ್ಟ್ಗೆ ಹೋದ ತಕ್ಷಣ ಏನೇನು ಬೇಕಾಗುತ್ತೆ ಮೆಡಿಕಲ್ಗೆ ಹೋದಾಗ? ಡಾಕ್ಯುಮೆಂಟ್ಗಳಾಯ್ತು, ಮೆಡಿಕಲ್ ಹೋದಾಗ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಏನ್ ಕೇಳಲ್ಲ ಸರ್. ಫಿಸಿಕಲ್ ಒಳಗೆ ಏನ್ ಕಂಡಕ್ಟ್ ಮಾಡಿರ್ತಾರಲ್ರಿ, ಫಿಸಿಕಲ್ ಮುಗಿಸ್ಕೊಂಡ ಅದ ಡಾಕ್ಯುಮೆಂಟ್ಸ್ ಇರುತ್ರಿ ಸರ್ ಅವ್ರ ಕಡೆ. ಅವ್ರು ತಂಬ್ ಇಂಪ್ರೆಷನ್ ತಗೋತಾರ್ರಿ ಹೋದ ತಕ್ಷಣ. ತಂಬ್ ಇಂಪ್ರೆಷನ್ ಇಂದ ಅದೇ ಪ್ರಿಂಟ್ ಬರ್ತದೆ ಸರ್. ಪ್ರಿಂಟ್ ಮೇಲೆ ನಮ್ಗೆ ಮೂವ್ ಮಾಡ್ತಾರೆ ಸರ್. ಗ್ರೂಪ್ ವೈಸ್ ಮಾಡ್ಕೋತಾರ್ರಿ. ಗ್ರೂಪ್ ವೈಸ್ ಮಾಡ್ತಾರೆ. ಹಾಂ ಸರ್. 40 ಮಂದಿದು ಒಂದು ಗ್ರೂಪ್ ಮಾಡ್ಕೋತಾರ್ರಿ. 40 ಮಂದಿದು ಒಂದು ಬ್ಯಾಚ್. ಒಟ್ಟ ಟೋಟಲಿ 40 ಮಂದಿದು ಒಂದು ಬ್ಯಾಚ್ ಮಾಡ್ತಾರೆ? ಹಾಂ ಸರ್, ಬ್ಯಾಚ್ ಮಾಡ್ತಾರೆ. ಓಕೆ, ಎಷ್ಟು ಜನ ಇದ್ರಿ ನೀವು ಇನ್ನು ಮೆಡಿಕಲ್ದಾಗ? ನಾವು ಮೆಡಿಕಲ್ದಾಗ ಟೋಟಲ್ ಒಂದು 370 ಇದ್ವಿ ಸರ್. ಹಾಂ 370 ಜನ ಇದ್ರಿ. ಓಕೆ, ಅದ್ರಾಗ ಅಂದಾಜ್ ಎಷ್ಟು ಜನ ಫ್ರೆಶ್ ಮಾಡ್ತಿದ್ರು ಮೆಡಿಕಲ್? ಫ್ರೆಶ್ ಸರ್ 40ರಾಗ ಒಂದು 15-16 ಮಾಡ್ಯಾರ ಸರ್. 15-16 ಫ್ರೆಶ್ ಮೆಡಿಕಲ್ ಆಗ್ತಿದ್ದು. ಹಾಂ ರೀ. ಮೆಡಿಕಲ್ ಅಲ್ಲಿ ಆಯ್ತು ಏನೂ ಕೂಡ, ಯಾಕಂದ್ರೆ ಮೆಡಿಕಲ್ ಪಾಯಿಂಟ್ ಗಳನ್ನ ಬೇಕಂತ ಏನೂ ಫೇಲ್ ಆಗತ್ತಿಲ್ಲ, ಒಟ್ಟು ಕರೆಕ್ಟ್ ಆಗಿ ಚೆಕ್ ಮಾಡಕತ್ತಾರ ಸರ್. ಸ್ಟಾಫ್ ಅಂತೂ ಬಹಳ ಚಲೋ ಅದಾರ ಸರ್. ಚಲೋ ಅದಾರ. ಆದ್ರ ಹುಡುಗರ ಕೇರ್ ಬೇಕ್ರಿ ಸರ್. ಆಲ್ಮೋಸ್ಟ್ ಆಲ್ 6x6 ಬರುವಂತ ಹುಡುಗರಿಗೆ ಹೇಳೋದೇನಂದ್ರ 6x6 ಒಳಗೆ ಯಾರು ಮೊಬೈಲ್ ಒಂದ್ 2 ದಿನ ಯೂಸ್ ಮಾಡಬಾರ್ದ್ರಿ. ವಾಪಸ್ ಒಂದ್ 2 ದಿನ ನಿದ್ದಿಗೆಟ್ಟಿರ್ತಿರಲ್ಲ, ನಿದ್ದೆ ಇರಲ್ಲ. ರ್ಯಾಲಿ ದಿನಾನು ನಿದ್ದೆ ಇರಲ್ರಿ ಸರ್. ರಾತ್ರಿ ಸ್ವಲ್ಪ ಮೈಂಡ್ ಡೈವರ್ಟ್ ಆಗಿಸಿಂದ ನಿದ್ದೆ ಇರ್ತಲ್ರಿ, ವಾಪಸ್ ಜಲ್ದಿನ ರಿಪೋರ್ಟಿಂಗ್ ಇರ್ತೈತ್ರಿ. ಇಲ್ಲಿ 1 ಗಂಟೆಗೆ ಎದ್ದು ಬರ್ತಾರ್ರಿ. ಮಾರನೇ ದಿನಾನು ಮೆಡಿಕಲ್ ದಿನಾನು ನಿದ್ದಿನ ಇರಲ್ರಿ ಸರ್. ಅಲ್ಲೇ ಮೆಡಿಕಲ್ ಟೈಮ್ನಾಗ ಹೋಗಿ ಕೂತ್ ಕಿಶಿಂದ ಇವ್ರು ತೂಗುಡಿಸಿ ಸ್ವಲ್ಪ ಕಣ್ ಮಂಜಾದಂಗ ಅದು ಅಂದ್ರ ಆ ಕಾರಣದಿಂದ 6x6 ಬಾಳ ಬರ್ದಾರ ಸರ್. ಮೆಡಿಕಲ್ ಹಂಗಾರ 6x6 ಪಾಯಿಂಟ್ ಇದಾಗತ್ತ, ಯಾಕಂದ್ರೆ ಅವ್ರು ಬೇಕಂತ ಏನ್ ಫೇಲ್ ಮಾಡಕ ಇಲ್ಲ ಸರ್. ಚಾನ್ಸ್ ಕೊಡ್ತಾರ. 6x6 ಚಾರ್ಟ್ ಹಾಕ್ಯಾರ ಅಥವಾ ಸಿಸ್ಟಮ್ನಾಗ ಬಿಡಾಕತ್ತಾರ? ಕಂಪ್ಯೂಟರ್ ಸಿಸ್ಟಮ್ನಾಗ ಬಿಡಾಕತ್ತಾರ ಸರ್. ಡಿಸ್ಟೆನ್ಸ್ ಎಲ್ಲ ಕರೆಕ್ಟ್ ಐತಿ? ಹಾ ಸರ್, ಡಿಸ್ಟೆನ್ಸ್ ಕರೆಕ್ಟ್ ಐತಿ. ಓಕೆ, ಈಗ ಚೆಕ್ ಮಾಡ್ಬೇಕಾದ್ರೆ ನಿಮ್ ಪ್ರಕಾರ ಮೆಡಿಕಲ್ 6x6 ಓದುವಾಗ ಕಣ್ ಮುಚ್ಚಿಕೊಂಡು ಓದ್ತಾರೋ ಅಥವಾ ಹುಡುಗರು ಹೆಂಗ ಆ ಕಾರಣಕ್ಕೋಸ್ಕರ? ಅದು ಫಾಲ್ಟ್ ರೀ. ಅವ್ರ ಏನ್ ಒಂದ್ ಕಣ್ಣಿಗೆ ಏನ್ ಪೇಪರ್ ಹಿಡಿತಾರಲ್ರಿ ಸರ್ ಸಾಬ್ಗಳು, ಅದ ಪೇಪರ್ ಹಿಡಿದ ಕಣ್ ನಾವ್ ಮುಚ್ಚಬಾರ್ದ್ರಿ ಸರ್. ಮುಚ್ಚಿದ್ರ ಅದು ಬ್ಲರ್ ಆಗಿಬಿಡ್ತದ್ರಿ, ಬ್ಲರ್ ಆಗುತ್ತೆ. ಒಟ್ ನಿಮ್ ಪ್ರಕಾರ ಏನ ಕಣ್ ಓಪನ್ ಇರ್ಬೇಕು? ಕಣ್ ಅವ್ರ ಪೇಪರ್ ಹಿಡಿದ್ರನು ಪೇಪರ್ ಒಳಗುನು ನಮ್ ಕಣ್ ಓಪನ್ ಇರ್ಬೇಕು ಸರ್. ಓಕೆ. ನೆಕ್ಸ್ಟ್ ಮೆಡಿಕಲ್ ನಲ್ಲಿ ಫಸ್ಟ್ ಗೆ ಎಷ್ಟು ಬ್ಯಾಚ್ಗಳು ಮಾಡಿದ್ರು? ಸ್ಟಾರ್ಟ್ ಅಪ್ ಇಂದ ಏನೇನ್ ಚೆಕ್ ಮಾಡಿದ್ರು ಫಸ್ಟ್ ಗೆ? ಸ್ಟಾರ್ಟ್ಅಪ್ ಇಂದ ಸರ್ ಅಂದ್ರ ಇಂಪ್ರೆಷನ್ ಒಂದೊಂದು ಬ್ಯಾಚ್ ಹಿಡ್ದ ಚೆಕ್ ಮಾಡ್ಯಾರ ಸರ್. ಅಂದ್ರ ಒಬ್ಬರದ ಫಸ್ಟ್ ಏನೈತಿ ಮೇಲಿಂದ ಎಲ್ಲಾ ಚೆಕ್ ಮಾಡ್ಕೊಂಡ್ ಬಂದ್ರಿ. ಕಿವಿ ಮೂಗು ಕಣ್ಣು ಚೆಕ್ ಮಾಡಿದ್ರು. ಒಬ್ರು ಸಾಬ್ ಏನೈತಿ ಪ್ರೈವೇಟ್ ಪಾರ್ಟ್ ಚೆಕ್ ಮಾಡಿದ್ರು. ಒಬ್ರು ಸಾಬ್ ಏನೈತಿ ನಾಕ್ನಿ ಹಿಂಗೆಲ್ಲಾ ಚೆಕ್ ಮಾಡ್ಕೊತಾರ. ಬ್ಯಾಚ್ ವೈಸ್ ಟರ್ನ್ ಆಗ್ಯಾರ ಸರ್. ಒಬ್ಬರದಾಗನ ಒಬ್ಬರದ್ರಿ. ಆಮೇಲೆ ಲಾಸ್ಟ್ ಏನೈತಿ 6x6. ಓಕೆ, ಅಂದ್ರೆ ಬ್ಯಾಚಿಗೆ ಮೆಡಿಕಲ್ ಬರ್ತಿರ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ನೀವ್ ಏನ್ ಹೇಳ್ತೀರಿ? ಯಾವ ತರ ಬರ್ಬೇಕಂತ ಹೇಳ್ತೀರಿ ರೆಡಿಯಾಗಿ, ಡಿಸಿಪ್ಲಿನ್ ಆಗಿರ್ಬೇಕ್ರಿ ಸರ್. 2 ದಿನ ನಿದ್ದೆ ಇರಲ್ರಿ. ನಿದ್ದೆ ಇರಲ್ಲ ಅಂದ್ರು ಆಲ್ಮೋಸ್ಟ್ ಆಲ್ ಅಲ್ಲಿ ಮಕ್ಕೊಳಕ್ಕೆ ಹೋಗ್ಬಾರ್ದ್ರಿ ಸರ್. ಒಳಗ್ ಕೂತಾಗ್ರಿ. ಒಳಗ್ ಮೆಡಿಕಲ್ ಹೋದಾಗ ಮಕ್ಕೋಬಾರ್ದ್ರಿ. ಮಕ್ಕೋಬಾರ್ದ್ರಿ, ತೂಗುಡಿಸ್ಬಾರ್ದ್ರಿ. ತೂಗುಡಿಸಿಂದ ಏನಾಗತ್ರಿ, ಲೇಜಿ ಆಗತ್ತ. ಸರ್ ಅವ್ರು ಸಾಬ್ಗಳು ಅಂದ್ರ ಅಪ್ರೋಚ್ ಐತ್ರಿ ಸರ್ ಟೀಮ್. ಹಾಗಾಗಿ ಅವ್ರು ಬಡಿ ಮಾಡಲ್ರಿ. ಏನೋ ಒಂದ್ ಸ್ವಲ್ಪ ನಿದ್ದಿಗೆ ಬಂದ್ರನು ಅದ್ ಏನಾಗ್ಬಿಡ್ತ್ರಿ ಸರ್, ಪಾಲ್ಟ್ ನಮ್ಗಾರಿ ಕಣ್ ಮಂಜಾಗತ್ರಿ. ಆಟೋಮೆಟಿಕ್ ನಮ್ದು ಮನುಷ್ಯ ಡೈವರ್ಟ್ ಆಗತ್ರಿ. ಏನೋ ಒಂದ್ಸರ ಸುಸ್ತ ಆದಾರ್ಗತೆ ಆಗಿಬಿಡ್ತೈತ್ರಿ. ಇಷ್ಟೆಲ್ಲ 2 ದಿನ ನಿದ್ದಿ ಕಾದಿರ್ತೀವಿ, ಇನ್ನೊಂದ್ 4-5 ತಾಸು ಕಾಯ್ಲಾಕ್ ನಮ್ಗೆ ಏನಾಗಲ್ಲ. ಕರೆಕ್ಟ್. ಅಷ್ಟ್ ಮಾಡ್ಕೊಂಡ್ರ ಸೇಫ್ ರೀ. ಮೆಡಿಕಲ್ ಪ್ರಕಾರ ಯಾವ್ದೇ ತರ ಅಂತ ತೊಂದ್ರೆ ಮಾಡಕತ್ತಿಲ್ಲ. ಆಕ್ಚುಲಿ ನಿಮ್ ಪ್ರಕಾರ ಈ ರ್ಯಾಲಿ ಯಾವ ತರ ಅನ್ಸಾಕತ್ತೈತಿ ನಿಮ್ಗೆ? ಇಷ್ಟ ದಿನ ರ್ಯಾಲಿ ನಡೆದಿರ್ತಕ್ಕಂಥ ರ್ಯಾಲಿ ಬೆಸ್ಟ್ ಸರ್. ನಮ್ದು ಇವಾಗ ಎಷ್ಟೇ ರ್ಯಾಲಿ ನಿಮ್ದು ಇವಾಗ? 3ನೇ ರ್ಯಾಲಿ ಸರ್. ಲಾಸ್ಟ್
ಓಕೆ ನೀವು 3 ರ್ಯಾಲಿ ಅಟೆಂಡ್ ಮಾಡಿದ್ರಿ, ಇದಕ್ಕೆ ಮತ್ತೆ ಹಿಂದಿನ ರ್ಯಾಲಿಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ನಿಮಗೆ? ಬೆಸ್ಟ್ ರೀ ಸರ್, ಈ ರ್ಯಾಲಿ ಬೆಸ್ಟ್ ರೀ. ಹಾ ರೀ, ಟೀಮ್ ಬೆಸ್ಟ್ ಸರ್. ಟೀಮ್ ಹಾ ರೀ, ಫಸ್ಟ್ ನಾವ್ ಯಾವ ತರ ಸ್ಟೂಡೆಂಟ್ಗಳು ಟೀಮ್ ಮೊದಲು ನಾವು ಕರೆಕ್ಟ್ ಇರ್ಬೇಕು. ಹಾ ರೀ, ನಾವ್ ಕರೆಕ್ಟ್ ಇದ್ವಿ ಅಂದ್ರೆ ಅವ್ರು ನಮ್ಗೆ ಏನು ಒಂದು ಕೈ ಸಿಕ್ಕದ ಚಾಲ ಸರ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಒಂದೊಂದು ವಿದ್ಯಾರ್ಥಿಗಳು ಕಿವ್ಯಾಗ ವ್ಯಾಕ್ಸ್ ಕ್ಲೀನ್ ಮಾಡ್ಕೊಂಡ್ ಬಂದಿರಂಗಿಲ್ಲ, ಅದನ್ನ ಏನಾದ್ರು ಫೈಂಡ್ ಬರೆಯಾಕತ್ತಾರ ಅಥವಾ ಏನ್ ಪಾಸ್ ಮಾಡೋದು? ಬರಿತಾರೆ ಸರ್, ಬರಿತಾರೆ. ಬರಿತಾರೆ. ವ್ಯಾಕ್ಸ್ ಕ್ಲೀನ್ ಮಾಡ್ಕೊಂಡ್ ಬರಲ್ಲ ಅಂದ್ರೆ ಕ್ಲೀನ್ ಮಾಡ್ಕೋಬೇಕು ಕಂಪಲ್ಸರಿ ರೀ, ಕ್ಲೀನ್ ಮಾಡ್ಲೇಬೇಕು. ಹಾ. ಓಕೆ ಓಕೆ. ನೆಕ್ಸ್ಟ್ ಒಂದಿಷ್ಟು ವಿದ್ಯಾರ್ಥಿಗಳು ಟ್ಯಾಟೂ ಹಾಕ್ಸಿರ್ತಾರ, ಅವ್ರದ್ದು ಹೆಂಗ? ಟ್ಯಾಟೂ ರೀ ಸರ್, ರಿಮೂವ್ ಮಾಡಿದವ್ರನ್ನ ಪಾಸ್ ಮಾಡ್ಯಾರ. ಓಕೆ, ನಿಮ್ ಪ್ರಕಾರ ರಿಮೂವ್ ಮಾಡ್ಕೊಂಡ್ಲೇ ಬರ್ಬೇಕು, ಬೆಟರ್. ಒಬ್ಬೊಬ್ರು ನಾರ್ಮಲ್ ಆಗಿ ಒಂದೊಂದ್ ಸ್ಪೆಲ್ಲಿಂಗ್ ಹಾಕ್ಸ್ಕೊಂಡಿರ್ತಾರ ಅಂತಾರ. ಒಂದೊಂದು ಅಕ್ಷರ ಲೇಸರ್ ಟ್ರೀಟ್ಮೆಂಟ್ ಪಾಸ್ ಆಗ್ಯಾರ ಸರ್. ಫಿಸಿಕಲ್ ದಾಗ ಚೆಕ್ ಮಾಡತ್ತಾನ ಟ್ಯಾಟೂ. ಹೈಟ್ ವೇಟ್ ಚೆಕ್ ಮಾಡುವಲ್ಲ ಟ್ಯಾಟೂ ರಿಮೂವ್ ಮಾಡ್ಯಾರ. ರಿಮೂವ್ ಇದ್ದವ್ರು ಸಣ್ಣ ಸಣ್ಣ ಇದ್ದವ್ರನ್ನ ಕಳ್ಸ್ಯಾರ ಸರ್. ಮತ್ತೆ ಏನಾದ್ರು ಹಾರ್ಟ್ ಬೀಟ್ ಐತಿ ಏನಾದ್ರು ಚೆಕ್ ಮಾಡಕತ್ತಾರ? ಚೆಕ್ ಮಾಡ್ಯಾರ ಸರ್, ಹಾರ್ಟ್ ಬೀಟ್ ಚೆಕ್ ಮಾಡಾರ. ಮೆಡಿಕಲ್ ಟೈಮ್ ಒಳಗೆ ಮಾಡ್ಯಾರ ಸರ್. ಮೆಡಿಕಲ್ ಟೈಮ್ ಎಲ್ಲ ಚೆಕ್ ಮಾಡ್ಯಾರ. A to Z ಚೆಕ್ ಮಾಡ್ಯಾರ. ಚೆಕ್ ಮಾಡಿಲ್ಲ ಅನ್ನಂಗಿಲ್ಲ, ಎಲ್ಲಾ ತರ ಚೆಕ್ ಮಾಡ್ಯಾನ್ರಿ. ಓಕೆ ಓಕೆ. ಒಟ್ ಆದ್ರೆ ನಮ್ ಹುಡುಗರ ಒಟ್ ನೀಟ್ನೆಸ್ ಆಗಿ ಡಿಸಿಪ್ಲಿನ್ ಆಗಿ ಕೂತ್ರೈತ್ರಲ್ಲ, ಅವರು ನಮ್ಗೆ ಏನು ಮಾಡಲ್ಲ, ನಾವು ಏನು ಮಾಡಲ್ಲ, ಜಲ್ದಿ ಆಗ ರೆಡಿ ಆಗಿ. ಕರೆಕ್ಟ್ ಕರೆಕ್ಟ್. ಈಗ ಸ್ಟೂಡೆಂಟ್ಗಳು ಕನ್ಫ್ಯೂಸ್ ಆಗತ್ತಾರ, ಫಿಸಿಕಲ್ ಗೆ ಜಸ್ಟ್ ಆಧಾರ್ ಕಾರ್ಡ್, ಅಡ್ಮಿಟ್ ಕಾರ್ಡ್, ಫೋಟೋ ಅಷ್ಟು ತಂದಿರ್ತಾರ, ಒಂದಿಷ್ಟು ಮಂದಿ ಡಾಕ್ಯುಮೆಂಟ್ ತಂದಿರೋದಿಲ್ಲ. ಹೊಳ್ಳಿ ಮರುದಿನ ಮೆಡಿಕಲ್ ದಾಗ ಡಾಕ್ಯುಮೆಂಟ್ ನಾಗ ಫೇಲ್ ಮಾಡ್ತಾರ, ಹೆದರಾಕತ್ತಾರ. ಅವ್ರಿಗೆ ನೀವ್ ಏನ್ ಹೇಳ್ತೀರಿ? ಮೆಡಿಕಲ್ ಡಾಕ್ಯುಮೆಂಟ್ಸ್ ಮೆಡಿಕಲ್ ದಾಗ ಏನು ಮಾಡಲ್ರಿ. ಇಷ್ಟಿದ್ರೆ ಸಾಕು. ಕೋರ್ಟ್ ಅಪ್ಡೇಟ್ ಅಕಸ್ಮಾತ್ ನನ್ನ ಹತ್ರ ಇರ್ಲಿಲ್ಲಪ್ಪ ಅಂತಂದ್ರು ನಡೀತದ, ಇಲ್ಲಿ ಚಾನ್ಸ್ ಕೊಡ್ತಾರೆ ಸರ್. ಇಲ್ಲಿ ಚಾನ್ಸ್ ಕೊಡ್ತಾರ. ಬಟ್ ಮೆಡಿಕಲ್ ದಾಗ ಏನು ಕೇಳಲ್ಲ, ಅಕಸ್ಮಾತ್ ಇಲ್ಲಿ ಇರ್ಲಿಲ್ಲ ಅಂದ್ರು ಚೆಕ್ ಮಾಡಿ ತಮ್ಮ ಅಂತ ಹೇಳ್ಬಿಡ್ತಾರ ಅಷ್ಟೇ. ಓಕೆ ಓಕೆ. ಇಷ್ಟಂಗೆ ಬೇಕಾ? ಓಕೆ, ಫೋಟೋಸ್ ಎಷ್ಟು ಬೇಕಾ? 20 ಫೋಟೋ ಸರ್. ನಮಗ ಯೂಸ್ ಆಗೋದು ಏನೈತಿ ಒಂದ್ 10 ಅಷ್ಟ ಆಗುತ್ತೆ. ಫ್ರೆಶ್ ಮೆಡಿಕಲ್ ಆದ್ರೆ ಕಡಿಮೆ ಹತ್ತ ಸರ್, 4-5 ಅಷ್ಟೇ ಸರ್. ರೀ ಮೆಡಿಕಲ್ ಇದ್ದಾರೆ ಏನೈತಿ ಕಂಪಲ್ಸರಿ ಜಾಸ್ತಿ ಬೇಕಾರೆ ನಿಮ್ ಪ್ರಕಾರ ಆಲ್ಮೋಸ್ಟ್ ಅಲ್ಲ ಈಗ 40 ಮಂದಿ ಒಳಗೆ ಒಂದು 15 20 ಪಾಸ್ ಮಾಡ್ಯಾರ ಅಂತಂದ್ರೆ 20 ಮಂದಿ ಅಷ್ಟ ಮೆಡಿಕಲ್ ಅದ. ಯಾಕಂದ್ರೆ ಆಕ್ಚುಲಿ ಸ್ಟೂಡೆಂಟ್ ಗಳದ ತಪ್ಪು, ಎಲ್ಲರೂ ಮೆಡಿಕಲ್ ಆಲ್ಮೋಸ್ಟ್ ಕರೆಕ್ಟ್ ಇರ್ತಾರ, ಬಟ್ ಅವರ ತಪ್ಪು ಮಾಡ್ಕೋತಾರ ಕಣ್ಣಿನೊಳಗೆ. ನಮ್ದಿಂದ ನಾವ ತಪ್ಪು ಮಾಡ್ಕೊಳತ್ತೀರಿ ಮೆಡಿಕಲ್ ಕರೆ, ಅವ್ರೇನ್ ಒಂದ್ ಏನು ತಪ್ಪು ಇದು ಮಾಡಿ. ಓಕೆ ಓಕೆ. ಅವರ ಏನ್ ಸ್ವಲ್ಪ ಕಾಣಲಾರ್ಕ ಜಲ್ದಿ ತೆಗ್ದಿಗಿದಿ ಏನು ಮಾಡ್ತಾರೆ. ಒಂದ್ಸಲ 2 ಸಲ ಚಾನ್ಸ್ ಕೊಟ್ಟ ಇದು ಮಾಡಿ ಎಲ್ಲರಿಗೂ ಮೆಡಿಕಲ್ ಚಾನ್ಸ್ ಕೊಡ್ತಾರೆ. ಫಸ್ಟ್ ಒಂದ್ಸಲ ಬರ್ಕೊಂಡ್ ಪಾಯಿಂಟ್ ಬರದ್ರನು ರೀ, ಆಮೇಲೆ ಎಲ್ಲಾ ಟೀಮ್ ಮುಗಿದ್ ಬಳಕ ವಾಪಸ್ ಕರ್ನಲ್ ಸಾಬ್ ಚೆಕ್ ಮಾಡ್ಯಾರ ಸರ್. ಅವ್ರೊಂದ್ ಚೆಕ್ ಮಾಡಲ್ಲ, ಅವ್ರೊಂದ್ ಚೆಕ್ ಮಾಡಿ ಕಿಸಿಂದ ಪಾಸ್ ಮಾಡ್ಯಾರ ಸರ್. ಇವನಿಗೆ ಎಕ್ಸಾಂಪಲ್ ನಂದೇನೆ ಪಾಯಿಂಟ್ ಬರ್ದಿದ್ರಿ ಸರ್. ಒಂದು ಸ್ಕ್ರಾಚ್ ಇತ್ರಿ, ನನಗ ಸ್ಕ್ರಾಚ್ ಇದ್ದದು ಸರ್ಜರಿ ಅನ್ಸಿತ್ರಿ ಅವ್ರಿಗೆ ಫಸ್ಟ್ನೇ ಸಲ ಸಾಬ್ಗ. ಅವ್ರು ಬರ್ದಿದ್ರಿ, ಅದನ್ನ ಕರ್ನಲ್ ಸಾಬ್ ನೋಡ್ಕೇಶಿಂದ ಅವ್ರ ಇಲ್ಲ ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಕೇಶಿಂದ ಪಾಸ್ ಮಾಡಿದ್ರು. ಹಾ ಸರ್. ಓಕೆ, ಎಷ್ಟೋ ಅಕಸ್ಮಾತ್ ಏನೋ ರೀ ಮೆಡಿಕಲ್ ಬರಿದಂದ್ರೆ ಇನ್ನೊಬ್ರು ಆಫೀಸರ್ ಬಂದು ಚೆಕ್ ಮಾಡ್ತಾರ. ಚೆಕ್ ಮಾಡ್ತಾರೆ. ರೀ ಮೆಡಿಕಲ್ ಒಂದ್ಸಲ ಪಾಯಿಂಟ್ ಬರ್ಕೊಂಡ್ರ ಅಂದ್ರ ಭಯ ಪಡುವಂತಿಲ್ರಿ ಸರ್. ಆಮೇಲೆ ಕರ್ನಲ್ ಸರ್ ಒಮ್ಮೆ ಚೆಕ್ ಮಾಡ್ತಾರೆ. ಈಗ ಮೇನ್ ಪಾರ್ಟ್ ಚೆಕ್ ಮಾಡೋ ಎಷ್ಟೋ ವಿದ್ಯಾರ್ಥಿಗಳು ಮುಜುಗರ ಪಡ್ಕೊಳ್ತಾರ, ಅವ್ರಿಗೆ ಏನ್ ಹೇಳ್ತೀರಿ ನೀವು? ಎಷ್ಟೋ ಮುಜುಗರ ಪಡ್ಕೊಳಕಾದ್ರ ಏನು ಇಲ್ಲ ರೀ, ಕರೆಕ್ಟ್ ಕೇಳ್ತಾನೆ ಸರ್. ತೋರಿಸಿದ್ರೆ ಕರೆಕ್ಟ್ ಚೆಕ್ ಮಾಡ್ತಾರೆ. ನಾಚ್ಕೊಳ್ಳೋದು ಮಾಡೋದು ಮಾಡಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ನಾಚ್ಲಕಲ್ಲೇ ನಾವೇನ್ ಇದು ಮಾಡೋದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಜಾಸ್ತಿ ಟೈಮ್ ಕೊಟ್ಟು ಚೆಕ್ ಮಾಡ್ತಾನೆ ಸರ್. ಮತ್ತ ಅಲ್ಲಿ ಏನಾರ ಮಾಡಿರೋ ಹೊಡಿದು ಅಲ್ಲಿ ಮಾಡ್ತಾನೆ ಸರ್. 2 ಹೊಡಿ ಕಟ್ರಿ ಏನ್ ಕೇಳ್ತಾನೆ ಕರೆಕ್ಟ್ ಅದ್ ಮಾಡ್ಬೇಕು ಸರ್. ಅಷ್ಟು ಮಾಡ್ಲೇಬೇಕು. ಓಕೆ ಓಕೆ. ಮಾರ್ನಿಂಗ್ ನೀವು 4:00 ರಿಪೋರ್ಟಿಂಗ್ ಆದ್ರಿ, ಹೊಳ್ಳಿ ನೈಟ್ ಎಷ್ಟು ಗಂಟೆಗೆ ಬಿಟ್ರಿ ನಿಮ್ಮ ರಾತ್ರಿ? ನೈಟ್ 2 ಗಂಟೆಗೆ ಬಿಡೋದು ಸರ್. 2 ಗಂಟೆಗೆ ರಾತ್ರಿ? ಓಕೆ, 2 ಗಂಟೆ ನಿಮ್ ಮೆಡಿಕಲ್ ಯಾವಾಗ ಕಂಪ್ಲೀಟ್ ಆಗಿತ್ತು? ಎಷ್ಟು ಗಂಟೆ ಕಂಪ್ಲೀಟ್ ಆಗಿತ್ತು? 6 ಗಂಟೆ ಸಾಯಂಕಾಲ 6 ಗಂಟೆ ಕಂಪ್ಲೀಟ್ ಆಗಿತ್ತು. ಬಟ್ ಅಲ್ಲಿ ಮಟ್ಟ ಯಾಕೆ ಲೇಟ್ ಮಾಡಿದ್ರಿ ನಿಮ್ದು 2 ಗಂಟೆ ಮಟ್ಟ? ಡಾಕ್ಯುಮೆಂಟ್ಸ್ ಅಲ್ಲಿ ಬಂದ ನಮ್ದು ಏನ್ ಇರ್ತಂತಲ್ರಿ ಸರ್, ಅಪ್ಡೇಟಿವ್ ನಮ್ದು ಚೆಸ್ಟ್, ಹೈಟ್, ವೇಟ್ ಎಲ್ಲಾನು ಪ್ರಿಂಟ್ ಬರ್ಬೇಕು ಸರ್. ಓಕೆ ಓಕೆ. ಪ್ರಿಂಟ್ ಈಗ ಫ್ರೆಶ್ ಮೆಡಿಕಲ್ ಆದವ್ರದ್ದು 3 ಪ್ರಿಂಟ್ ಬರುತ್ತೆ ಸರ್. ರೀ ಮೆಡಿಕಲ್ ಇದ್ದವ್ರದ್ದು 6 ಪ್ರಿಂಟ್ ಬರುತ್ತೆ. 6 ಪ್ರಿಂಟ್ ಬರುತ್ತೆ. 6 ಸರ್. ಟೋಟಲಿ ಒಟ್ಟು ಗ್ರೂಪಿಂದೆಲ್ಲ ಪ್ರಿಂಟ್ ಓಕೆ ಆಗುತ್ತಾನು ಇಟ್ಕೊಂಡಾರ ಸರ್ ಒಳಗೆ. ಕರ್ನಲ್ ಸಾಬ್ ಚೆಕ್ ಮಾಡ್ತಾನೆ, ಅದು ಟೈಮ್ ಹಿಡಿದೈತಿ. ಅವರು ಬಂದು ಚೆಕ್ ಮಾಡ್ತಾರೆ. ಪ್ರತಿಯೊಬ್ಬರು ಚೆಕ್ ಮಾಡ್ತಾರೆ. ಯಾರ್ಯಾರು ಈ ಮೆಡಿಕಲ್ ಬರ್ತಾರಲ್ರಿ ಅವ್ರದ್ದು ಚೆಕ್ ಮಾಡಿ ಆದ ಬಳಿಕ ಮುಂದೆ ನಮಗ ಫಾರ್ಮ್ ಕೊಡ್ತಾರೆ. ಆಲ್ಮೋಸ್ಟ್ ಕರ್ನಲ್ ಸಾಬ್ ಆಲ್ಮೋಸ್ಟ್ ಪಾಸ್ ಮಾಡ್ಯಾರ ಸರ್. ಓಕೆ, ಈಗ ನಿಮ್ದು ಎಕ್ಸಲೆಂಟ್ ಆಯ್ತು, ಮೆಡಿಕಲ್ ಫ್ರೆಶ್ ಆಯ್ತು. ಪ್ಯಾರಾ ಸೆಲೆಕ್ಷನ್ ಅಂತ ಅಂತಿದ್ದಾರೆ ಗೊತ್ತು? ಪ್ಯಾರಾ ಸೆಲೆಕ್ಷನ್ ಅದನ್ನ ಯಾವ ಡೇಟಿಗೆ ಏನಾರ ಕೊಟ್ಟಾರ ನಿಮ್ಗೆ? ಏನಾರ 8ನೇ ತಾರೀಕು ಕೊಟ್ಟಾರ ಸರ್. 8ನೇ ತಾರೀಕು ಪ್ಯಾರಾ ಸೆಲೆಕ್ಷನ್ ಕೊಟ್ಟಾರ ಸರ್ ಫ್ರೆಶ್ ದವರಿಗೆ. 8ನೇ ತಾರೀಕು ಸಪರೇಟ್ ಫಾರ್ಮ್ ತುಂಬಿಸ್ಕೋತಾರ. ಇಲ್ಲಿ ಫಿಸಿಕಲ್ ಇದ್ದ ಫಾರ್ಮ್ ಕೊಡ್ತಾರೆ, ಅಲ್ಲಿ ಪಾಸ್ ಆದವರು ಫಾರ್ಮ್ ನಮ್ಗೆ ಕೈ ಕೊಡ್ತಾರೆ. ಒಂದ್ 6 ಇಡ್ತಾರ, ಒಂದ್ ನಮಗ್ ಕೊಡ್ತಾರೆ. ಹೋಗಿ ಒಂದ್ ಸ್ಟೂಡೆಂಟ್ ಎಕ್ಸಲೆಂಟ್ ಹೊಡೆದಿರ್ತಾನೆ, ಎಲ್ಲ ಆಗಿರ್ತೈತಿ ಸರ್. ನಾನು ಪ್ಯಾರಾ ಅಲ್ಲಿ ಅಂತಂದ್ರ ಬಿಡ್ಬೋದು, ಫಾರ್ಮ್ ತುಂಬುದೇನ್ ಬೇಕಾಗಿಲ್ಲ ಸರ್. ಬೇಕಂದ್ರೆ ಅಲ್ಲೇ ಫಿಸಿಕಲ್ ಫಾರ್ಮ್ ತುಂಬೋದು ಸರ್. ಬೇಕನ್ನೋರು ಮಾತ್ರ ಫಾರ್ಮ್ ತುಂಬೋದು. ಪ್ರತಿಯೊಬ್ಬರಿಗೆ ಫಾರ್ಮ್ ಫಿಲ್ ಮಾಡೋದೇನ ವಾಲಂಟಿಯರ್ ಆಗೈತ್ರಿ ಸರ್. ನಮ್ ಇಂಟ್ರೆಸ್ಟೆಡ್. ಓಕೆ ಓಕೆ ಓಕೆ.
ಅದು ಎಲ್ಲರಿಗಿಲ್ಲ, ಓನ್ಲಿ ಫಿಸಿಕಲ್ ಎಕ್ಸಲೆಂಟ್ ಆದ್ರಿಗೆ ಮಾತ್ರ. ಫಿಸಿಕಲ್ ಎಕ್ಸಲೆಂಟ್ ಇರ್ಬೇಕ್ರಿ ಸರ್, ರನ್ನಿಂಗ್ ಪುಲ್-ಅಪ್ಸ್ 10 ಎಕ್ಸಲೆಂಟ್ ಇರ್ಬೇಕ್ರಿ, ವಾಪಸ್ ಮೆಡಿಕಲ್ ಫ್ರೆಶ್ ಇರ್ಬೇಕ್ರಿ. ಚೆಸ್ಟ್ ಹೈಟ್ ಇಲ್ಲಿ ಸಾಮಾನ್ಯ ಏನೈತಲ್ಲ ಅದೇ ಇರ್ಬೇಕು. ಹಾ ಸರ್, ಅದೇ ಸರ್. ಅದಕ್ಕೆ 170 ಹೈಟ್ ಬೇಕು ಅಂತ ಏನಿಲ್ಲ. ಇಲ್ರಿ ಸರ್, ಇಲ್ಲಿ ಕ್ವಾಲಿಫೈ ಆದ್ರ ಅಲ್ಲಿ ಕ್ವಾಲಿಫೈ ರೀ. ಬಟ್ ಅಲ್ಲಿ ಸೆಲೆಕ್ಷನ್ ದಾಗ ಏನೈತ್ರಿ ಸರ್, 10 ಪುಲ್-ಅಪ್ಸ್ ರೀ, ವಾಪಸ್ 1 ಮಿನಿಟ್ ಒಳಗ 40 ಪುಷ್-ಅಪ್ಸ್ ರೀ. ಅಲ್ಲಿ ಪ್ಯಾರಾ ಸೆಲೆಕ್ಷನ್ ಇದ್ರಿ ಸರ್. ವಾಪಸ್ 1 ನಿಮಿಷ ಒಳಗನ 40 ಸಿಟ್-ಅಪ್ಸ್ ಹೊಡಿಬೇಕು. ವಾಪಸ್ 5 ಕಿಲೋಮೀಟರ್ ರನ್ನಿಂಗ್ 21 ನಿಮಿಷ ಕಂಪ್ಲೀಟ್ ಮಾಡ್ಬೇಕು. ಇಷ್ಟು ಹೊಡೆದ್ರೆ ಮಾತ್ರ ಪ್ಯಾರಾ ಸೆಲೆಕ್ಷನ್, ಇಲ್ಲಿಗಂದ್ರೆ ಇಲ್ಲ. ಇಲ್ರಿ ಸರ್. ಓಕೆ. ಅಂದಾಜ್ ನಿಮ್ ಬ್ಯಾಚ್ ಒಳಗಡೆ ಈಗ ನೀವು 1ನೇ ದಿನ ಐತ್ ನಿಮ್ದು, ಎಷ್ಟು ಮಂದಿ ಫಿಲ್ ಅಪ್ ಮಾಡಿ ಕೊಟ್ಟಿರ್ಬೇಕು ಅಂದಾಜ್ ಪ್ಯಾರಾ ಸೆಲೆಕ್ಷನ್ ಗೆ? ಪ್ಯಾರಾ ಸೆಲೆಕ್ಷನ್ ಒಂದ್ 20-25 ಜನ. ಓಕೆ. ಸರಿ. ನೋಡ್ಕೋ ಸ್ನೇಹಿತರೆ, ಈಗ ಮೆಡಿಕಲ್ ಬಗ್ಗೆ ಆಯ್ತು, ನಿಮಗೆ ಫಿಸಿಕಲ್ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದಾರ. ನೀವು ಕೂಡ ಈ ತರದ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಮೆಡಿಕಲ್ ನಲ್ಲಿ ಆಲ್ರೆಡಿ ನಿಮ್ಗೆ ತಿಳಿಸ್ಕೊಟ್ಟವ್ರು, ಯಾಕಂದ್ರೆ 2-3 ರ್ಯಾಲಿ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಅವರಿಗೆ. ಈ ತಪ್ಪುಗಳನ್ನ ಯಾರು ಮಾಡಕ್ ಹೋಗ್ಬೇಡ್ರಿ. ಮೆಡಿಕಲ್ ಬರ್ಬೇಕಾದ್ರೆ ಕ್ಲೀನೆಸ್ ಆಗಿ ಬರ್ರಿ. ಫಿಸಿಕಲ್ಗೆ ಕೂಡ ಯಾವುದೇ ತರಂತ ಭಯ ಪಡಕ್ ಹೋಗ್ಬೇಡ್ರಿ. ಎಲ್ಲರೂ 4 ರೌಂಡ್ ಯಾರು ಓಡ್ತಿರಲ್ಲ, ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಪಾಸ್ ಆಗಕತ್ತರಿ. ಬರುವಾಗ ನೀವು ಊರ್ ಕಡೆ ಅಂತ ಬರುವಾಗ ಬುತ್ತಿ ತಂಬರಿ, ಏನಾದ್ರು ಚಪಾತಿ ರೊಟ್ಟಿ ಇರಲಿ. ಹೊರಗಿನ ಫುಡ್ ಅವಾಯ್ಡ್ ಮಾಡ್ಬೇಕು. ಓಕೆ. ನಿಮ್ ಪ್ರಕಾರ ಇಲ್ಲಿ ಓಡ್ಬೇಕಾದ್ರೆ ಏನು ಬಿಸಿಲು ಜಾಸ್ತಿ ಅನಿಸ್ತೀವೋ, ಏನು ಹೀಟ್ ಅನಿಸ್ತೀವೋ? ಏನಿಲ್ರಿ ಸರ್, ಮಾರ್ನಿಂಗ್ ಜಲ್ದಿನ ಬಿಡ್ತಾರ್ರಿ. ವಾಪಸ್ ಬಿಸಿಲಾಗೋ ಟೈಮ್ 8-9 ಅನ್ಕೊಡ್ದ ನಮ್ ಮುಗಿಸಿರ್ತಾರ ಸರ್. ಆಲ್ ಗ್ರೂಪ್ ಕ್ಲಿಯರ್ ಆಗಿರ್ತಾವ್ರಿ. ನಾವು ಜಲ್ದಿ ಓಡ್ಬೇಕಂತ ಜಲ್ದಿ ಪಾಳೆ ಹಚ್ಬೇಕು ಸರ್. ನಾವ್ ಯಾವ ತರ ಪಾಳೆ ಹಚ್ತೀವಿ ಅದೇ ತರ ಗ್ರೂಪ್ ಹೋಯ್ತೇನ್ರಿ, ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್. ಎಷ್ಟ್ ಜಲ್ದಿ ಬರ್ತೀವಿ ಜಲ್ದಿ ಓಡ್ಫುಲ್ ಆಗಿ ಅಷ್ಟು ಆಲ್ಮೋಸ್ಟ್ ಏನ ಒಟ್ಟು ದಾನ್ಲೆ ಮಾಡಕ್ ಹೋಗ್ಬಾರ್ದು. 8-9 ಗ್ರೌಂಡ್ ಅಂತೂ ಬೆಟರ್ ಐತ್ರಿ ಸರ್. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದವ್ರು ಶೂ ಇಲ್ಲ. ನಿಮ್ ಪ್ರಕಾರ ಶೂಸ್ ಹಾಕೊಂಡ್ ಓಡೋದ್ ಬೆಟ್ರು, ಶೂಸ್ ಹಾಕೊಳ್ಳೋದ್ ಬೆಟ್ರು? ಶೂಸ್ ಇಲ್ದೆ ಎಕ್ಸ್ಪೀರಿಯನ್ಸ್ ಇದ್ದವ್ರ ಏನೈತಿ, ಶೂಸ್ ಇಲ್ದೇನೆ ಓಡ್ಬೇಕ್ರಿ ಸರ್ ಆಲ್ಮೋಸ್ಟ್ ಅಲ್ಲ. ಬಟ್ ಈಗ ಫಸ್ಟ್ ರ್ಯಾಲಿ ಇರ್ತತಿ, ಹೊಡೆದಿರಂಗಿಲ್ಲಲ್ರಿ ಒಟ್ಟ ಬರಿಗಾಲೆ ಅಂತವ್ರ ಒಂದ್ ಸ್ವಲ್ಪ ಶೂ ಹಂಗೆ ಹೊಡ್ಯಾತಾರ, ನಾನು ಹಂಗೆ ಹೊಡಿತೀನಿ. ಇನ್ನೊಬ್ರ ಮ್ಯಾಗ ನಂಬಿಕೆ ಇಡಬಾರ್ದು, ಇನ್ನೊಬ್ರ ಮೇಲೆ ಡಿಪೆಂಡ್ ಒಟ್ಟ ಆಗಬಾರ್ದು. ನಮ್ಗೆ ಹೆಂಗ್ ಅನುಕೂಲ ನಮ್ ಕಂಡೀಷನ್ ರೀ ಸರ್, ನಮ್ ಪ್ರಾಕ್ಟೀಸ್ ಹೆಂಗ್ ಇರ್ತದೆ ಹಂಗ್ ಹೊಡಿಬೇಕು. ಹೊಡ್ಯಾತಾರ, ನಾನು ಹೊಡೆದ್ರೆ ಪಾಸ್ ಆಗಿದ್ದೆ. ಇನ್ನೊಬ್ರ ಮ್ಯಾಗ ನಂಬಿಕೆ ಇಡಕೋಬಾರ್ದು. ಈಗ ಮುಂದ್ ಓಡಾಕತ್ತಾನಂದ್ರ ಅವನಿಂದ ಹೊಡೆದು ಆ ತರದ್ದು ಪ್ರಾಕ್ಟೀಸ್ ಅವ್ರ ಕಣ್ಣು ಮಾಡ್ಯಾರ ನಮ್ಗೆ ಆಗುತ್ತೆ. 1ನೇ ರೌಂಡ್ಗೆ ಸರ್ಕೊಂಡ್ಬಿಡ್ತಾರೆ. ನಿಮ್ ಪ್ರಕಾರ ಈಗ ಹುಡುಗರು ಓಡ್ತಿರ್ತಾರೆ, ನಿಮ್ ಬ್ಯಾಚ್ ನಾಗ ಎಷ್ಟು ಬಿಟ್ರೆ? 80 ಮಂದಿ ಬಿಟ್ರ? 87 ಜನ ಬಿಟ್ಟಾರ ಸರ್. ಆಲ್ಮೋಸ್ಟ್ ಅಲ್ಲಿ ಎಷ್ಟು ಜನ ಫೇಲ್ ಆಗಿರ್ಬೋದು ರನ್ನಿಂಗ್ ಒಳಗಡೆ? ರನ್ನಿಂಗ್ ಒಳಗೆ ಸರ್ ಬಾಳ ಆಗಿಲ್ರಿ ಸರ್, ಒಂದ್ ಅಷ್ಟ. ಅವರು ಏನ್ 4 ರೌಂಡ್ ಕಂಪ್ಲೀಟ್ ಮಾಡಿದಾರೋ ಏನ್ ನಿಲ್ತಾರೋ? ನಿಲ್ತಾರ. ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. 4 ರೌಂಡ್ ಯಾರು ಕಂಪ್ಲೀಟ್ ಮಾಡಿದಾರೋ? 4 ರೌಂಡ್ ಕಂಪ್ಲೀಟ್ ಮಾಡಿದವ್ರು ಪ್ರತಿಯೊಬ್ರು ಒಳಗೆ ಬಂದಾರ. ಸ್ಕಿಪ್ ಮಾಡಬಾರ್ದು ಸರ್ ಯಾರು. ಒಟ್ಟು ಅವ್ರು ಹಿಡಿಯಾಕ್ ಬಂದ್ರು ನಿಂದ್ರಬಾರ್ದು, ಓಡ್ಬೇಕು. 4ನೇ ರೌಂಡ್ 4ನೇ ಗ್ರೂಪ್ ಆದ್ರೂ ಜಗ್ತಿರೋ ಅಂತ ಇದು ಇರ್ಬೇಕು. ಸ್ಕಿಪ್ ಮಾಡಬಾರ್ದ್ರಿ. ಸ್ಕಿಪ್ ಮಾಡ್ಲಾರ ಓಡ್ರಿ. ಆಲ್ಮೋಸ್ಟ್ ಎಲ್ಲರೂ 4ನೇ ಗ್ರೂಪ್ ಆದ್ರೂ ಕೂತಾರೆ. 4ನೇ ಗ್ರೂಪ್ ಆದ್ರೂ ಕುಂದಿರ್ತದೆ. ಅಕಸ್ಮಾತ್ ಈಗ ಚಿನ್ನ ಪಡಿತಿರ್ತಾರೆ ಎಷ್ಟೋ ವಿದ್ಯಾರ್ಥಿಗಳು, ಚಿನ್ನ ಪಡಿಯಾಗ ಏನ್ ಸಪೋರ್ಟ್ ಮಾಡ್ತಾರೋ ಹೆಂಗೋ? ಫುಲ್ ಸಪೋರ್ಟಿವ್ ಸರ್, ಫುಲ್ ಸಪೋರ್ಟ್. ನಮಗೆ ಸಿಗ್ಲಿಕ್ಕೆ ಅಂದ್ರೆ ಅವರೇ ಎತ್ತಿ ಕೊಡ್ತಾರೆ ಸರ್, ಪೂರಾ ಎತ್ತಿ ಹಿಡಿತಾರ ಮ್ಯಾಗ. ಕೌಂಟಿಂಗ್ ಸ್ಪೀಡ್ ಕೊಡ್ತಾರ ಸರ್. ವಾಪಸ್ ಎಲ್ಲಾ ರ್ಯಾಲಿ ಒಳಗ ಚಿನ್ನ ಪಡಿಯುವಾಗ ಸ್ವಲ್ಪ ಕಾಲ ಮೂವ್ಮೆಂಟ್ ಆಗದ್ರ, ಸ್ವಲ್ಪ ಮೂವ್ಮೆಂಟ್ ಆದ್ರ ಇಳಿಸ್ತಿದ್ರಿ ಸರ್. ಇಲ್ಲಿ ಏನಿಲ್ರಿ ಸರ್, ಬೇಕಾದಷ್ಟು ಮೂವ್ಮೆಂಟ್ ಆದ್ರೂ ಅಷ್ಟ್ ಚಿನ್ನ ಅಪ್ ಆದ್ರ ಕೌಂಟಿಂಗ್ ಕೊಟ್ಟಾರಿ ಸರ್. ಚಿನ್ನ ಆಗ್ಲೇಬೇಕು. ಅಕಸ್ಮಾತ್ ಈಗ ಒಂದೊಂದು ವಿದ್ಯಾರ್ಥಿ ಲೇಟ್ ಮಾಡ್ತಿರ್ತಾನ ಚಿನ್ನ ಪಾಪ್ ಮಾಡುವಾಗ, ಆತರ ಏನ್ ಅವ್ರ ಕೌಂಟ್ ಬೇರೆ ಮಾಡ್ತಾರೆ, ಒಬ್ಬರೇ ಕೌಂಟ್ ಮಾಡ್ತಾರೆ? ಎಲ್ಲ ಒಬ್ಬರೇ ಕೌಂಟ್ ಮಾಡ್ತಿರ್ತಾರ ಸರ್. ಕೌಂಟಿಂಗ್ ಮೂವ್ ಆಗತ್ತಿರ್ತದ ಸರ್. ಅವ್ರು ಎಲ್ಲಿಗೆ ಬಿಡ್ತಾರಲ್ರಿ, ಇವಾಗ 4 ಜನ ಹೊಡಿಯುವಾಗ ಒಬ್ಬ 6ಕ್ಕೆ ನಿಂತ್ಕೊಂಡ್ ಅಂತ ಹೇಳಿರಿ, ಒಬ್ರು ಸರ್ ಅವ್ರನ್ನ ನೋಡ್ತಿರ್ತಾರೆ, ಅವ್ರು ನೋಡ್ತಿರ್ತಾರೆ. ಹಾರ್ ಸರ್. ಉಳ್ಕಾಲ ಕೌಂಟ್ ಮಾಡ್ತಿರ ಅವ್ರು ಏನ್ ಇರ್ತಾರಲ್ರಿ, ಕೌಂಟಿಂಗ್ ಮೂವ್ ಇರುತ್ತೆ ಸರ್. ಹೊಡಿಬೇಕಾದವ್ರಿಗೆ ಏನು ಪ್ರಾಬ್ಲಮ್ ಮಾಡಿಕೊಡಲ್ಲ ಸರ್. ಆಲ್ಮೋಸ್ಟ್ ನಿಮ್ ಪ್ರಕಾರ ಏನ ಡೌನ್ ಮಾಡಕ್ ಹೋಗ್ಬಾರ್ದು, ಏನ್ ಪ್ರೆಸ್ ಏನೋ ಒಂದು ಪುಷ್ ಅಪ್ ಮಾಡಿದ್ರೆ ಹೋಗುತ್ತೆ. ಓಕೆ. ನೋಡ್ಕೊ ಸ್ನೇಹಿತರೆ, ಆಲ್ಮೋಸ್ಟ್ ಫಿಸಿಕಲ್ ನಿಮ್ಗೆ ರಿವ್ಯೂ ಅನ್ನ ಕೊಟ್ಟೆ, ಸೊ ಮೆಡಿಕಲ್ದು ರಿವ್ಯೂ ಕೊಟ್ಟೆ. ನಾಳೆ ಅಂತ ಮತ್ತೆ ಏನಾದ್ರು ಅಪ್ಡೇಟ್ ಬಂತಪ್ಪ ಅಂದ್ರೆ, ಸೊ ನಾಳೆ ಮೆಡಿಕಲ್ದಾಗಿರ್ಲಿ ಫಿಸಿಕಲ್ದಾಗಿರ್ಲಿ, ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ನಮ್ಮ ಯೂಟ್ಯೂಬ್ ಚಾನಲ್ ಸಿಗ್ತಾ ಹೋಗ್ತದೆ. ಸೊ ನೀವು ಈ ವಿದ್ಯಾರ್ಥಿಗಳು ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಸೊ ನೀವು ಕಮೆಂಟ್ ಮುಖಾಂತರ ಇವ್ರಿಗೆ ಏನ್ ತಿಳಿಸ್ತೀರಿ, ಪ್ರತಿಯೊಬ್ಬರು ಕೂಡ ಇವರಿಗೆ ಒಂದು ಕಮೆಂಟ್ ಅನ್ನ ಹಾಕಿ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್. ಜೈ ಹಿಂದ್.